ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಮತ್ತು ರೈತರ ಮೇಲೆ ಹಾಕಿರುವ ಸುಳ್ಳು ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಗೋಬೆ ಬಸ್ ನಿಲ್ದಾಣದ ಬಳಿ ವಿವಿಧ ಪಕ್ಷಗಳು ಹಾಗೂ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆದಿದೆ. 480 ದಿನಗಳಿಂದ ಶಾಂತಿಯುತವಾಗಿ ಹೋರಾಡುತ್ತಿರುವ ರೈತರ ವಿರುದ್ಧ ಸರ್ಕಾರ ದಮನಕಾರಿ ನೀತಿ ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಹೇಮಾವತಿ ನೀರನ್ನ ಟೌನ್ಶಿಪ್ಗೆ ಬಳಸುವ ಹುನ್ನಾರವನ್ನ ಖಂಡಿಸಿದರು. ಈ ಯೋಜನೆಯಿಂದ ಕೃಷಿ ಮತ್ತು ಹೈನುಗಾರಿಕೆ ಮೇಲೆ ಗಂಭೀರ ಪರಿಣಾಮ ಬೀಳಲಿದ್ದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಯೋಜನೆ ರದ್ದುಪಡಿಸಿದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಒಂದು ನಾವು ಅರ್ಥಗಬೇಕಾಗ್ತದೆ, ಏನು ನಾವಿಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಏನ್ ಚಾನೆಲ್ ನ ನಾವು ತಡೆದು ನಿಲ್ಸಿದೀವಿ, ಇದು ಮುಂದೆ ಅಲ್ಲಿಗೆ ನೀರು ಹೋಗೋಕ್ಕೆ ಪ್ಲಾನ್ ಹಾಕಿರೋದು. ಏನ್ ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಪೂರ್ತಿ ನೀರ್ನ ಕುಡಿಯೋ ನೀರಿಗೆ ಅಂತ ತಗೊಂಡು ಹೋಗೋ ಪ್ಲಾನ್ ಇದು. ಹೂನಾರವಾಗಿ ಫಸ್ಟ್ ಕಾಲುವೆ ಮಾಡ್ಕೊಂತಾರೆ, ಆಮೇಲೆ ಹಳ್ಳ ಆಗ್ಬಿಡುತ್ತೆ, ನಮ್ಮ ನೀರೆಲ್ಲ ಅಲ್ಲಿ ಹೋಗುತ್ತೆ. ಇದು ಹೋರಾಟ ತೀವ್ರವಾಗಬೇಕು. ರೈತರುಗಳು ಕೂಡ ಅಷ್ಟೇ, ಏನು ಯಾರೋ ಮಳ್ಕೋಬಾರ್ದು. ಬರಗಾಲ ಬಂದಿದೆ, ಬಿಡದಿಲಿ ರೈತರುಗಳು ಹೇಗೆ ಹೆಣ್ಮಕ್ಳುಗಳೆಲ್ಲ ಬೀದಿಗಳು ಪರ್ಕೆಲ್ ಹೊಡಿತಾವ್ರ ಆಫೀಸರ್ಗಳಿಗೆಲ್ಲ, ಅದು ನಮ್ಮ ತಾಲೂಕಲ್ಲೂ ಆಗಬೇಕು. ಮತ್ತೆ ಗಂಡ್ಮಕ್ಳು ಕೂಡ ಎಲ್ಲ ಎಡಮಟ್ಟೆ ಸದಿಕೆ. ಮತ್ತೆ ನಾವು ಕೂಡ ಬಿಡದಿ ರೈತರಿಗೆ ಕೈ ಜೋಡಿಸೋಣ, ಹೋರಾಟಕ್ಕೆ ಬೆಂಬಲ ನೀಡೋಣ. ನಾವು ಕೂಡ ಎಡಮಟ್ಟೆ ಸರ್ವಿ ರೆಡಿ ಇಟ್ಕೊಂಡಿರ್ಬೇಕು. ಬಿಡದಿ ರೈತರಲ್ಲೂ ಒಂದು ಮನವಿ, ಅವರು ಕೂಡ ಎಡಮಟ್ಟೆ ತಗೊಂಡು ರೈತ ಸಂಘದವರು ಬಂದು ಇವತ್ತೇನು ಪ್ರತಿಭಟನೆಯನ್ನ ನಾವು ಈ ಗುಬ್ಬಿ ತಾಲೂಕಿನಲ್ಲಿ ಬೆಂಬಲವನ್ನ ಸೂಚನೆಯನ್ನ ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡೇ ಇದ್ದೀರಾ, ಬೆಳಗ್ಗೆ ಎದ್ರೆ ಟಿವಿ ಹಾಕಿದ್ರೆ ಬರೀ ಬಿಡದಿದೆ ಹೋರಾಟ, ಬೇರೆ ಏನು ಬರಲ್ಲ. ಬಿಡದಿ ರೈತರ ಪರವಾಗಿ ಏನು ಆ ಭಾಗದಲ್ಲಿ ತಂಗಿ ಎದ್ದಿದ್ದಾರೆ. ಅನೇಕ ರಾಜಕೀಯ ಪಕ್ಷಗಳಿರ್ಬೋದು, ಸುಮಾರು ನಾನು ಸಹ ಒಂದು 20-25 ಕಿಲೋಮೀಟರ್ ಪಾದಯಾತ್ರೆನಲ್ಲಿ ಬಿಡದಿನಲ್ಲಿ ಭಾಗವಹಿಸಿದ್ದೆ. ಅದು ನೋಡುವಾಗ ನಾವು ಸಹ ನೋಡ್ದು, ಏನಪ್ಪ ಟಿವಿನಲ್ಲಿ ಹೇಳ್ತಾರೆ, ಒಬ್ರು ಹೇಳ್ತಾರೆ ಇದು ಬರಡು ಭೂಮಿ, ಇನ್ನೊಬ್ರು ಹೇಳ್ತಾರೆ ಫಲವತ್ತಾದ ಭೂಮಿ, ಇದೇನ್ ನಾಟಕ ಅಂತ. ನಾನು ಸಹ ಒಬ್ಬ ರೈತನ ಮಗನಾಗಿ ನೋಡಿದಾಗ ನನಗೆ ಹೊಟ್ಟೆ ಉರಿತು. ಏನ್ ಇಷ್ಟೊಂದು ಫಲವತ್ತ ಭೂಮಿಯನ್ನ ಇಲ್ಲಿ ಬಲಿ ಕೊಡ್ತಾ ಇದಾರಲ್ಲ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಕಳೆದ ಬಾರಿ ಏನು ಕೊರೋನಾ ಬಂದಾಗ ಯಾರು ನಮ್ಮಪ್ಪ ಒಂದು ಬಿಲ್ಡಿಂಗ್ ಕಟ್ಸೇನೆ, ನಮ್ಮಪ್ಪ ಅಪಾರ್ಟ್ಮೆಂಟ್ ಕಟ್ಟಾನೆ ಅಂತ ಯಾರು ಹೋಗಿ ಸೇರ್ಕೊಳ್ಳಿಲ್ಲ. ನಮ್ಮಪ್ಪಂದು 1/2 ಎಕರೆ ಜಮೀನಿದೆ, 1/4 ಎಕರೆ ತೋಟ ಇದೆ ಅಂತ ಬಂದು ಬೆಂಗಳೂರಿನ ಬಿಟ್ಟು ರೈತರ ಭೂಮಿನಲ್ಲಿ ಜೀವವನ್ನು ಉಳಿಸ್ಕೊಂಡಿದ್ದು ನಾವೆಲ್ಲ ಕಣ್ಣಾರ ನೋಡಿದೀವಿ. ಪಾಪ 1/2 ಎಕರೆ 1 ಎಕರೆ ಉಳಿಸ್ಕೊಂಡಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ನಮ್ಮ ಸ್ನೇಹಿತರು ಹೇಳಿದಾಗೆ 1 ಕೋಟಿ 2 ಕೋಟಿ ಕೊಟ್ರೆ